ತುಂಗಭದ್ರಾ ಎಡದಂಡೆ ಕಾಲುವೆಗೆ ಕಾರೊಂದು ಉರುಳು ಬಿದ್ದಿದೆ. ಆದರೆ ಆ ಕಾರ್ನಲ್ಲಿ ಯಾರೂ ಇರಲಿಲ್ಲ. ಅದೇನೋ ಇಳಿಜಾರಿನಲ್ಲಿ ಕಾರ್ ತೊಳೆಯೋದಕ್ಕೆ ಅಂತ ನಿಲ್ಲಿಸಿದ್ರಂತೆ. ಅದು ಹಾಗೆ ಹೊಟ್ಟೋಗಿದೆ, ವಾಪಸ್ ಎಳ್ಕೊಂಡು ಹೊಟ್ಟೋಗಿದೆ. ಈಗ ಕ್ರೇನ್ ಮುಖಾಂತರ ಕಾರನ್ನು ತೆಗೆಯುವಂತಹ ಕೆಲಸ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಉರುಳು ಬಿದ್ದಿದೆ. ರಾಯಚೂರಿನ ಮಸ್ಕಿ TLBC ಕಾಲುವೆನಲ್ಲಿ ನಡೆದಿರ್ತಕ್ಕಂಥ ಘಟನೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಕಾರು ಅದು ಯಾರಪ್ಪ ಬಹಳ ಬುದ್ಧಿವಂತ ಪುಣ್ಯಾತ್ಮ ಆ ಕಾಲುವೆ ಇಳಿಜಾರಿನಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ ತೊಳಿತಾ ಇದ್ದಂತೆ. ಕಾರ್ ತೊಳೆಯೋದಕ್ಕಂತ ಇಟ್ಟಿದ್ದ ಅನ್ಸುತ್ತೆ. ಮೋಸ್ಟ್ಲಿ ನೀಟಾಗಿ ತೊಳಿತು. ಈಗ ಎಳ್ಕೊಂಡು ಹೋಗಿದೆ ಅಷ್ಟೇ. ವೆರಿ ಸಿಂಪಲ್. ಇವ್ರು ಹ್ಯಾಂಡ್ ಬ್ರೇಕ್ ಹಾಕಿದ್ನ ಇಲ್ವಾ ಗೊತ್ತಿಲ್ಲ. ಅವಘಡಗಳು ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಫುಲ್ ವಾಶ್ ಟ್ಯಾಂಕ್ ಒಳಗಡೆಯಿಂದ ಹಿಡಿದು ಎಲ್ಲ ವಾಶ್ ಆಗಿ ಎಲ್ಲ ಕ್ಲಿಯರ್ ಆಗಿ ಹೇಳೋಗ ಅಲ್ಲಿ ಹೋಗಿ ಹೇಳೋಗ ರಾಜ ಮುಳುಗುತ್ತದ ಮತ್ತೆ ಹೊಡೆದ್ರಾಗ ಮುಳುಗಲ್ ತಗ ಬಡಿ ತೆಲಿಗೊಂದ ಮಾತು ಹೇಳಿದ್ರಿ ಏನು ಮಾಡಕ್ಕೆ ಬಂತ ಬರಗ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಜಾಗಟ್ಕಲ್ ಅವರಿಂದ ಪಡೆಯೋಣ. ವಿಜಯ್, ಅಲ್ಲ, ಅಂಥ ಅಪಾಯದ ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿ ತೊಳಿತಾ ಇದ್ದಿದ್ದೇ ದೊಡ್ಡ ತಪ್ಪು. ಹಾಗಾಗಿ ಜಾರ್ಕೊಂಡು ಹೋಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಕೊನೆಗೂ ಅದನ್ನು ತೆಗೆದ್ರ ಹೇಗಾಯಿತು ಕಾರ್ಯಾಚರಣೆ, ಏನು ಕತೆ ಅಂತ? ಖಂಡಿತ ಅರವಿಂದ್, ಏನದು ಮುಖ್ಯ ಕಾಲುವೆಯ ಸರ್ವಿಸ್ ರೋಡ್ ಅಲ್ಲಿ ಕಾರನ್ನ ತೆಗೆದುಕೊಂಡು ಬಂದು ವಾಷಿಂಗ್ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಜನ ಬರ್ತಾರೆ. ಅದು ಮಸ್ಕಿ ಪಟ್ಟಣದ ಪಕ್ಕದಲ್ಲೇ ಇರ್ತಕ್ಕಂಥ ಮುಖ್ಯ ಕಾಲುವೆ ಆಗಿರೋದ್ರಿಂದ ಜನ ಸಾಮಾನ್ಯವಾಗಿ ಸರ್ವಿಸ್ ರೋಡ್ ಅಲ್ಲಿ ಕಾರನ್ನ ನಿಲ್ಲಿಸಿ ತೊಳೆಯೋದು ಎಲ್ಲ ಮಾಡ್ತಾರೆ. ಆದ್ರೆ ಈ ಒಂದು ಘಟನೆ ಏನಿದೆ, ಇಳಿಜಾರಲ್ಲಿ ಕಾರನ್ನ ನಿಲ್ಲಿಸಿ ಆ ಚಾಲಕ ಕಾರನ್ನ ತೊಳೆದು ನಂತರ ಅವನು ಕೂಡ ಈಜಾಡ್ಲಿಕ್ಕೆ ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಕಾರು ನೇರವಾಗಿ ಕಾಲುವೆಗೆ ಇಳಿದಿರುವಂತದ್ದು. ಅಂದ್ರೆ ಅವ್ರು ಯಾವ್ದೇ ರೀತಿ ಹ್ಯಾಂಡ್ ಬ್ರೇಕ್ ಅಥವಾ ಗೇರಲ್ಲಿ ಕಾರನ್ನ ನಿಲ್ಸೋದ್ರಿಂದ ಈ ಘಟನೆ ನಡೆದಿದೆ ಅನ್ನೋದು ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅವರು ಅಂತ ಸ್ಥಳದಲ್ಲಿ ಬಂದು ಕಾರನ್ನ ತೊಳೆದಿದ್ದು ಸರಿ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಜೊತೆಗೆ ಏನು ಆ ಒಂದು ಕಾಲುವೆಯ ಮುಖ್ಯ ಗೇಟ್ ಏನಿದೆ, ಆ ಗೇಟ್ಗೆ ಆ ಕಾರು ಹೋಗಿ ಬಡಿದು ಅದರ ಗಾಜುಗಳು ಪುಡಿ ಆಗುವಂತದನ್ನ ನಾವು ದೃಶ್ಯದಲ್ಲಿ ನೋಡ್ಬೋದು. ಆ ಒಂದು ವೇಳೆ ಗೇಟ್ ಇಲ್ಲದೆ ಇದ್ದಿದ್ರೆ ಆ ಕಾರು ಮುಂದೆನೆ ಹಾಗೆ ಹರ್ಕೊಂಡು ಹೋಗುವಂತ ಸಾಧ್ಯತೆ ಇರ್ತಾ ಇತ್ತು. ಜೊತೆಗೆ ಕಾರಲ್ಲಿ ಯಾರು ಕೂಡ ಇಲ್ಲದೆ ಇರೋದ್ರಿಂದ ಒಂದು ಏನು ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಅರವಿಂದ್. ರೈಟ್, ಥ್ಯಾಂಕ್ ಯು ವಿಜಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮತ್ತೆ ಹೊಡೆದ್ರಾಗ ಮುಳುಗಲ್ ತಗ ಬಡಿ ತೆಲಿಗೊಂದ ಮಾತು ಹೇಳಿದ್ರಿ ಏನು ಮಾಡಕ್ಕೆ